ಸಮರ್ಪಣಾ ಪದ್ಧತಿಯ 3ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 103ನೆಯ ಶ್ಲೋಕದಲ್ಲಿ, ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗುವಂತೆ ಪಾದುಕಾದೇವಿ ಬೇಡ್ತಾ ಇದ್ದಾಳೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಾಪ್ತೆ ಪ್ರಯಾಣ ಸಮಯೇ ಮಣಿಪಾದ ರಕ್ಷೆ ಪೌರಾನವೇಕ್ಷ್ಯ ಭವತಿ ಕರುಣ ಪ್ರಲಾಪಾನ್ ಮಂಜು ಪ್ರಣಾದ ಮುಖರಾ ವಿನಿವರ್ತನಾರ್ಥಂ ರಾಮಂ ಪದಗ್ರಹಣ ಪೂರ್ವಂ ಆಯಾಚತೇವ. ಪಾದರಕ್ಷೆ, ಮಣಿಗಳಿಂದ ಕೂಡಿರುವ ಪಾದುಕೆಯೇ, ಭವತಿ ನೀನು, ಪ್ರಯಾಣ ಸಮಯೇ ಶ್ರೀರಾಮನು ಕಾಡಿಗೆ ಹೊರಡುವ ಸಮಯವು, ಪ್ರಾಪ್ತೆ ಬಂದಾಗ, ಕರುಣ ದುಃಖದಿಂದ ಕೂಡಿರುವವರಾಗಿ, ಪ್ರಲಾಪಾನ್ ರೋಧಿಸುತ್ತಿರುವ, ಪೌರಾನ್ ಪಟ್ಟಣದ ಜನರನ್ನ, ಅವೇಕ್ಷ್ಯ ನೋಡಿ, ಮಂಜು ಪ್ರಣಾದ ಮಧುರವಾದ ಶಬ್ದದಿಂದ, ಮುಖರ ಶಬ್ದಿಯಾಗಿ ನಿಂತುಕೊಂಡು, ರಾಮಂ ಶ್ರೀರಾಮನನ್ನು, ವಿನಿವರ್ತನಾರ್ಥಂ ಹಿಂತಿರುಗಿಸುವುದಕ್ಕಾಗಿ, ಪದಗ್ರಹಣ ಪೂರ್ವಂ ಪಾದವನ್ನ ಹಿಡಿದುಕೊಳ್ಳುವುದರ ಮೂಲಕ, ಅಯಾಚತೇವ ಬೇಡಿಕೊಂಡಂತೆ. ಶ್ರೀರಾಮನು ಕಾಡಿಗೆ ಹೊರಡುವಾಗ ಬಿಡದೆ ಪಾದುಕೆಯನ್ನ ಧರಿಸ್ಕೊಂಡು ಹೊರಟ. ಅವನ ಹೆಜ್ಜೆ ಇಡ್ತಾ ಮುಂದೆ ಸಾಗುವಾಗ ಪಾದುಕೆಯಲ್ಲಿ ಅಡಗಿರುವ ರತ್ನಗಳು ಶಬ್ದ ಮಾಡ್ತಿದ್ವಂತೆ. ಆ ಶಬ್ದ ದೇಶಿಕರಿಗೆ ಹೇಗೆ ಕೇಳಿಸ್ತು ಅಂದ್ರೆ, ಅಯೋಧ್ಯಾಪುರದ ಜನರು ರಾಮನು ಕಾಡಿಗೆ ಹೊರಟ ವಿಷಯ ತಿಳಿದು ದಾರಿಯುದ್ದಕ್ಕೂ ಅಳುತ್ತಾ ನಿಂತಿದ್ರಂತೆ. ಅತ್ಯಂತ ದುಃಖದಿಂದ ರೋಧಿಸುತ್ತಿದ್ದಂತಹ ಆ ಜನರನ್ನ ನೋಡಿ ಪಾದುಕಾದೇವಿಯ ಮನ ಕರಗಿ ಶ್ರೀರಾಮನ ಪಾದವನ್ನ ಹಿಡ್ಕೊಂಡು, ಕಾಡಿಗೆ ಹೋಗಬೇಡ, ಹಿಂತಿರುಗು ಅಂತ ಬೇಡ್ಕೊಂಡಂತೆ ಕೇಳಿಸ್ತಾ ಇತ್ತಂತೆ. ಈ ಶ್ಲೋಕದ ಗೂಢಾರ್ಥ ಏನಪ್ಪಾ ಅಂದ್ರೆ, ಒಬ್ಬ ಜೀವನು ಭಗವಂತನನ್ನ ಕಾಣದೆ ಅತ್ರೆ ಆಚಾರ್ಯರುಗಳು ಭಗವಂತನ ಹತ್ರ ಶಿಫಾರ್ಸ್ ಮಾಡ್ತಾರೆ. ಭಗವಂತನು ಆಚಾರ್ಯರುಗಳನ್ನ ಅವನಲ್ಲಿಗೆ ಕಳಿಸ್ತಾನೆ. ಅತ್ಯಂತ ಕಷ್ಟದಲ್ಲಿದ್ದಾಗ ಸೀತಾದೇವಿಯ ಹತ್ರ ಹನುಮಂತನನ್ನ ಕಳಿಸ್ದ. ಆಳ್ವಾರುಗಳು ತೀವ್ರವಾಗಿ ಪರಿತಪಿಸುತ್ತಿದ್ದಾಗ ಪಕ್ಷಿಗಳನ್ನ ದೂತರನ್ನಾಗಿ ಕಳಿಸಿದ್ನಂತೆ. ಪಕ್ಷಿಗಳು ಆಚಾರ್ಯರುಗಳು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.